ಮೇಡಮ್, ತಮಗೆಲ್ಲ ಕೂಡ ಗೊತ್ತಿರಲಿ, ಯಾವುದೇ ಇಲಾಖೆಯಲ್ಲಿ ಈ ರಾಜ್ಯದಲ್ಲಿರುವಂಥ 68-70 ಇಲಾಖೆಗಳಿದೆ. ಎಲ್ಲ ಇಲಾಖೆಯಲ್ಲೂ ಕೂಡ ಸುಮಾರು 35-40% ವೇಕೆನ್ಸೀಸ್ಗಳು ಖಾಲಿ ಇದೆ. ಸುಮಾರು 2,55,000 ಹುದ್ದೆಗಳು ಖಾಲಿ ಇದೆ. ಸರ್ಕಾರಗಳು ಎಲ್ಲದನ್ನು ಕೂಡ ಒಂದೇ ಸಲ ಮಾಡಲಿಕ್ಕಾಗಲ್ಲ. ಆರ್ಥಿಕ ಸ್ಥಿತಿಗತಿಗಳನ್ನು ಅವಲಂಬಿಸಿ ಹಂತವಾಗಿ ಮಾಡುವಂಥದ್ದು ನೇಮಕಾತಿ ವಿಧಾನಗಳು. ಯಾವುದೇ ಕ್ಷೇತ್ರೀಯ ಇಲಾಖೆಗಳಿರ್ಬೋದು ಅಥವಾ ಫೀಲ್ಡರ್ ಡಿಪಾರ್ಟ್ಮೆಂಟ್ಗಳಿರ್ಬೋದು, ಆ ಪ್ರಪೋಸಲ್ ಎಲ್ಲ ಕೂಡ ಆರ್ಥಿಕ ಇಲಾಖೆಗೆ ಹೋಗಿ ಅಲ್ಲಿಂದ ಮುಖ್ಯಮಂತ್ರಿಗಳ ಅನುಮೋದನೆ ತಗೊಂಡು ಲೋಕಸೇವಾ ಆಯೋಗ ಇರ್ಬೋದು ಅಥವಾ KE ಇರ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರು ಇಲಾಖೆಗಳೇನು 1,000 ಹುದ್ದೆಗಳ ರಿಕ್ರೂಟ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಥಿತಿಗತಿಗಳನ್ನು ಅರ್ಥ ಮಾಡಿ ಎಷ್ಟು ಕೊಡಬೇಕು ಸ್ಯಾಂಕ್ಷನಿಂಗ್ ಅದನ್ನು ಕೊಟ್ಟ ಮೇಲೆ ಆ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗಳು ನಡೆಯುವಂಥದ್ದು. ಇಲ್ಲೇನಾಗ್ತದೆ, ಇದೆಲ್ಲದೂ ಒಂದು ನಾನು ಈ ಸ್ಟೇಜಸ್ಗಳು ಹೇಳಿದೆ, ಇದೆಲ್ಲ ಸ್ಟೇಜಸ್ಗಳು ಕೂಡ ಅಷ್ಟು ಸುಲಭ ಇಲ್ಲ. ಸಿಗಾಬಡೆ ಇನ್ಫಾರ್ಮೇಷನ್ ಯಾಕೆ ಕೇಳ್ತಾರೆ, ಫೀಲ್ಡ್ ಡಿಪಾರ್ಟ್ಮೆಂಟಲ್ಲಿ ಏನಕ್ಕೆ ಈ ಹುದ್ದೆಗಳ ಅವಶ್ಯಕತೆ ಇದೆ ಅದನ್ನು ಕ್ಲಾರಿಟಿ ಕೊಡಬೇಕು. ಅವರು ಈ ಹುದ್ದೆಗಳ ಅವಶ್ಯಕತೆ ಇದೆಯಾ, ಇಷ್ಟು ಕೆಲಸಗಳನ್ನು ಬೇಕಾಗಿದೆಯಾ ಈ ಸಂದರ್ಭಕ್ಕೆ, ಅಥವಾ ಮುಂದೆ ಕೊಟ್ಟರೆ ಆಗ್ತದಾ, ಅಥವಾ ಬೇರೆ ಹುದ್ದೆಗಳು, ಈ ಥರದೆಲ್ಲ ಒಂದಿಷ್ಟು ಚರ್ಚೆಗಳು ವಿಳಂಬ ಆಗುವಂಥದ್ದು ಒಂದು ಕಾರಣ.